ಮಾರ್ನಿಂಗ್ ಬೆಂಗಳೂರಿಗೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ಸಣ್ಣ ಸಣ್ಣ ವ್ಯಾಪಾರಿಗಳು GST ಟ್ಯಾಕ್ಸ್ ನೋಟಿಸನ್ನು ವಿರೋಧಿಸಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ರು, ಇವತ್ತು ಮತ್ತು ನಾಳೆ ನಾವು ಹಾಲು ಪೂರೈಕೆಯನ್ನು ಬಂದ್ ಮಾಡ್ತೀವಿ, ಚಹಾ ಮಾರಾಟ ಮಾಡೋದಿಲ್ಲ ಅಂತ. ಹಾಗಾದರೆ ಇವತ್ತು ಹೇಗಿರುತ್ತೆ ಪರಿಸ್ಥಿತಿ? ವರ್ತಕರ ಸಂಘ ತಿಳಿಸಿರೋದು ಏನು? ಹಾಲು ಮತ್ತು ಇತರೆ ಅಂದರೆ ಹಾಲಿನ ಬೈ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಅಂಗಡಿಯಲ್ಲಿ ನಾವು ಮಾರಾಟ ಮಾಡಲಾಗಲ್ಲ ಅಂತ ತಿಳಿಸಿದ್ದಾರೆ. ಸುಮಾರು 60,000 ಅಂಗಡಿ ಮಾಲೀಕರು ನಾಳಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಾಗೂ ಕೂಡ ಹೇಳಿದ್ರು. ಇವತ್ತು ಮತ್ತು ನಾಳೆ 2 ದಿನ ಹಾಗೆ ಇರುತ್ತೆ. ಸೊ ಬಂದ್ನ ಸ್ವರೂಪ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ, ಇವತ್ತು ಬೇಕರಿ ಮತ್ತು ಕಾಂಡಿಮೆಂಟ್ಸ್ನಲ್ಲಿ ಹಾಲು ಸಿಗೋದು ಡೌಟು ಅಂತ. ಇವರೇ ಆ್ಯಕ್ಚುಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಅಲ್ಲಿ ಇಲ್ಲೆಲ್ಲ ಪೂರೈಸೋದು. ಇಲ್ಲೂ ಕೂಡ ಸುಮಾರು ಜನ ಬೆಳಗ್ಗೆ ಆದರೆ ಸಾಕು ಹಾಲು ತೊಗೊಂಡು ಬರ್ತಾರೆ. ಬಟ್ ಇವತ್ತು ವ್ಯತ್ಯಯ ಆಗುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಸಂಜೆಯಿಂದಲೇ ಅದರ ಹೀಟ್ ಕೆಲ ಕಡೆಗಳಲ್ಲಿ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಕೆಲ ದಿನಸಿ ಹಾಗೂ ನಂದಿನಿ ಬೂತ್ನಲ್ಲಿ ಹಾಲು ಸಿಗೋದು ಡೌಟು. 2 ದಿನಗಳ ಕಾಲ ಹಾಲು ಮಾರಾಟವನ್ನು ಬಂದ್ ಮಾಡಲಾಗುತ್ತೆ. ಹಾಲು ಸೇರಿದಂತೆ ಹಾಲಿನ ಉಪ ಉತ್ಪನ್ನದ ಮಾರಾಟವನ್ನು ಬಂದ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬೇಕರಿ ಕಾಂಡಿಮೆಂಟ್ಸ್ನಲ್ಲಿ ಕಾಫಿ ಮತ್ತು ಟೀ ಸಿಗಲ್ಲ. ಜೂನ್ 25ನೇ ತಾರೀಕು ಅಂಗಡಿಯನ್ನೇ ಬಂದ್ ಮಾಡ್ತಾರೆ. ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ, ಪ್ರತಿರೋಧವನ್ನು ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಈ ಹಾಲು ಮಾರಾಟದ ವಿಚಾರದಲ್ಲಿ 2 ಸಂಘಟನೆಗಳಲ್ಲಿ ವಿಪರೀತ ಭಿನ್ನಾಭಿಪ್ರಾಯ ಇತ್ತು. ಒಂದು ಕಾರ್ಮಿಕ ಪರಿಷತ್ತು, ಇನ್ನೊಂದು ವ್ಯಾಪಾರಿಗಳ ಒಕ್ಕೂಟ. ಒಂದು ಕಡೆಗೆ ವ್ಯಾಪಾರಿಗಳ ಒಕ್ಕೂಟ ಇಲ್ಲ ಸಿಗುತ್ತೆ ಹಾಲೆಲ್ಲ ಅಂತ ಅಂದರೆ, ಇವರು ಇಲ್ಲ ಆ ಥರದ್ದು ಯಾವುದೂ ಫೆಸಿಲಿಟೀಸ್ ಇಲ್ಲ ಅಂತ ಅಂದರು.